ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ SSLC ವಾರ್ಷಿಕ ಪರೀಕ್ಷೆ 2/18/5/2026ಕ್ಕಾಗಿ 50 ಅಂಕಗಳಿಗೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಂಡು ಹೋಗಿ, ಗ್ಯಾರಂಟಿಯಾಗಿ ನಿಮಗೆ ಪ್ರಶ್ನೆಗಳು ಸಿಗ್ತವೆ. ಇದಕ್ಕಿಂತ ಮುಂಚೆ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬೋರ್ಡಿಂದ ಬಂದಿರತಕ್ಕದ್ದನ್ನು ನೋಡ್ಕೊಂಡು ಹೋಗಬೇಕು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಲಿಂಕ್ಗಳನ್ನು. ಫ್ರೀ ಇದ್ದರೆ ಖಂಡಿತವಾಗಿ ನಾಳೆವರೆಗೂ ನೋಡ್ಕೊಂಡು ಹೋಗಿ. 4 ಮಾಡೆಲ್ ಕ್ವಶನ್ ಪೇಪರಿಂದನೂ ಕೂಡ ನೀವು ಪಾಸ್ ಆಗ್ತೀರಿ. ಸೊ ಅಲ್ಲಲ್ಲಿ ಅವುಗಳನ್ನು ಸ್ಕ್ರೀನ್ಶಾಟ್ ತೊಗೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ 4 ಅಂಕಕ್ಕೆ ಬರ್ತಕ್ಕಂಥ ಶಬರಿ ಪಾಠದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 41 ಬರ್ತದೆ. ವಿಶೇಷವಾಗಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಇದೆ ನೋಡಿ, ಅದನ್ನಾದರೂ ಓದ್ಕೊಡ್ರಿ. ಒಟ್ಟಾರೆ ಶಬರಿ ಪಾಠದಿಂದ ಎನಿವನ್ ನಿಮಗೆ 4 ಅಂಕಕ್ಕೆ ಪ್ರಶ್ನೆ ಬಂದರೆ ಇವಿಷ್ಟು ಪಾಯಿಂಟ್ಗಳನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಪೇರ್ ಮಾಡಿ ಬರೀರಿ. ಸೊ ಖಂಡಿತವಾಗಿ ನಿಮಗೆ 3 ಅಥವಾ 4ಕ್ಕೆ 4 ಅಂಕಗಳು ಸಿಗ್ತವೆ. ಇನ್ನು ಪದ್ಯಪಾಠದಲ್ಲಿ ಬರೋದಾದರೆ ಸಂಕಲ್ಪ ಗೀತೆಯಲ್ಲಿ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು ಅಥವಾ 8 ವಾಕ್ಯದ ಪ್ರಶ್ನೆ ಬರ್ಬೋದು. ಅವೆರಡಕ್ಕೂ ಬಂದರೂ ಕೂಡ ನೀವು ಇವೇ ಸಾಲುಗಳನ್ನು ಬರೀರಿ. ಸಂಕಲ್ಪ ಗೀತೆ ಅಂತಕ್ಕಂಥ ಒಂದು 4 ಅಂಕದ ಪ್ರಶ್ನೆಯ ದೀರ್ಘ ಉತ್ತರದ ಪ್ರಶ್ನೆಗೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕೌರವೇಂದ್ರನ ಕೊಂದೆ ನೀನು. ಇದು ಕೂಡ ನಿಮಗೆ 4 ಅಂಕಕ್ಕೆ ಬರ್ತದೆ. 8 ವಾಕ್ಯಗಳಲ್ಲಿ ಅಥವಾ ನಿಮಗೆ ಸಂದರ್ಭ ಸಹಿತ ಮೌಲ್ಯಾಧಾರಿತ ಸಾರಾಂಶ ಕೇಳಿ. ಸಾರಾಂಶ ಮತ್ತು ದೀರ್ಘ ಉತ್ತರದ ಪ್ರಶ್ನೆಗೆ ಬಂದರೆ ಇದೇ ಪ್ರಶ್ನೆಗೆ ಉತ್ತರಗಳನ್ನು ಬರೀರಿ. ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ಪ್ರಶ್ನೆಗೆ. ಇನ್ನು ಮುಂದೆ ಯಥಾವತ್ತಾಗಿ ಹೇಳೋದಾದರೆ ವೀರಲವ ಅಂತಕ್ಕಂಥ ಪದ್ಯಪಾಠ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ನಿಮಗೆ 4 ಅಂಕದ ಪ್ರಶ್ನೆ ಬರ್ತದೆ. ಅಥವಾ ಬರದೇ ಇತ್ತಂದರೆ ಮೌಲ್ಯಾಧಾರಿತ ಸಾರಾಂಶಕ್ಕೆ ಬರ್ತದೆ. ಓಕೆನಾ. ವೀರಲವ ಅಂತಕ್ಕಂಥ ಪದ್ಯಪಾಠ ಬಂದರೆ ಈ 8ರಿಂದ 10 ಸಾಲುಗಳನ್ನು ನೀವು ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಪದ್ಯಪಾಠ. ವೀರಲವದಿಂದ ತೆಗೆದುತ್ತರ್ಯಂದಿಂದ ಹಿಡಿದು ನಿರ್ತಿರ್ಧನವರೆಗೆ ಚೆನ್ನಾಗಿ ನೋಡ್ಕೊಡ್ರಿ. ಯಾಕಂದರೆ ಹಳಗನ್ನಡ ಪದ್ಯ ಇದೆ, ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಚೆನ್ನಾಗಿ ಇಂಪಾರ್ಟೆಂಟು. ಕೌರವೇಂದ್ರನ ಕೊಂದೆ ನೀನು, ಮಾರಿಗೌತನವಾಯಿತು ನಾಳಿನ ಭಾರತವುದಿಂದ ರಾಜೀವ ಸಕನಾನಿ ಅಂತಕ್ಕಂಥ ಈ ಒಂದು ಪದ್ಯ ಭಾಗ ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಸಂಕಲ್ಪ ಗೀತೆಯೂ ಕೂಡ ನಿಮಗೆ ಬಂದರೆ ಬರ್ಬೋದು. ಆಲ್ರೆಡಿ SSLC ಪರೀಕ್ಷೆ 1ಕ್ಕೆ ಕೇಳಿದ್ದಾರೆ, ಮತ್ತು ಇದು ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇಲ್ಲಿವರೆಗೆ ನಾನು 8 ವಾಕ್ಯದ ಪ್ರಶ್ನೆಗಳನ್ನು ಹೇಳಿದ್ದೀನಿ, ಮೌಲ್ಯಾಧಾರಿತ ಸಾರಾಂಶ ಹೇಳಿದ್ದೀನಿ, ಪದ್ಯ ಹೇಳಿದ್ದೀನಿ. ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥದ್ದು 12 ಅಂಕಗಳು. ಚೆನ್ನಾಗಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಿಪೇರನ್ನು ಮಾಡಿ. ಇನ್ನು ಕವಿ ಸಾಹಿತಿಗಳ ಪರಿಚಯಕ್ಕೆ ಬರೋಣ. AN ಮೂರ್ತಿರಾವ್, ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವುಗಳನ್ನು ನೀವೇನು ಮಾಡಬೇಕು, ಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೀರಿ. AN ಮೂರ್ತಿರಾವ್ ಇದೆ, DS ಜಯಪ್ಪಗೌಡ ಅವ್ರ ಬಗ್ಗೆ ಕೊಟ್ಟಿದ್ದೀನಿ, ದೇವನೂರು ಮಹಾದೇವ, ಸಾರಾ ಅಬೂಬ್ಕರ್, ಇವರು ಗದ್ಯಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರು ಇದ್ದಾರೆ. ಓಕೆನಾ. ಸಾರಾ ಅಬೂಬ್ಕರ್ ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪದ್ಯಪಾಠದಲ್ಲಿ ನೋಡೋದಾದರೆ ದ.ರಾ ಬೇಂದ್ರೆ ಅವ್ರ ಬಗ್ಗೆ ಇದೆ, ರನ್ನನ ಬಗ್ಗೆ ಇದೆ, ಪಂಪನ ಬಗ್ಗೆ ಇದೆ, ಕುವೆಂಪು ಬಗ್ಗೆ ಇದೆ. ಕುವೆಂಪು ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ 4ರಲ್ಲಿ ಒಬ್ಬರು ಬರ್ತಾರೆ. ಇಲ್ಲಿನೂ ಕೂಡ ನಿಮಗೆ 6 ಅಂಕಗಳು ಏನಾಗ್ತಾವಪ್ಪ ಅಂತಂದ್ರೆ ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಸಿಗ್ತಾವೆ. ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ, 2 ಮಾರ್ಕರ್ ಕ್ವಶನ್ಸ್. ಇಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳು, ಆಮೇಲೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು, ಇದು ಒಂದು ಪ್ರಶ್ನೆ. ಇನ್ನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನ್ನೋದನ್ನು ಕೂಡ ನೋಡಿಕೊಡ್ರಿ. ಇನ್ನು ಭಾಗ್ಯಶಿಲ್ಪಿಗಳು ಗದ್ಯಪಾಠಕ್ಕೆ ಬಂದರೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ವಯಂ ಆಡಳಿತದ ಕ್ಷೇತ್ರಗಳು, ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ನೀರಾವರಿ ಯೋಜನೆಗಳು, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನಂತ ಹೇಳಿದ್ದಾರೆ, ಇನ್ನು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಮಾಡಿದ ಮಾರ್ಪಾಡುಗಳು, ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕರ್ ಕ್ವಶನ್. ಇನ್ನು ಲಂಡನ್ ನಗರಕ್ಕೆ ಬಂದರೆ ಟೊಪ್ಪಿಗೆ ವಿಶೇಷತೆ, ಇದು ಯಾವತ್ತೂ ಕೂಡ ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿದ್ದಾವೆ, ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ನಿಮಗೆ ಸಿಗ್ತದೆ. ಉಲ್ವರ್ತ್ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಕೂಡ ಇಂಪಾರ್ಟೆಂಟ್. ಇನ್ನು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಲ್ಲಿ ಈ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖನಂತೂ ತೀರ್ಮಾನಿಸಿದ್ದೇಕೆ, ಇದು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯನ ಮಿತ್ರನಿಂದ ಕಲಿತ ವಿದ್ಯೆಗಳು, ಇಲ್ಲಿ 7 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಲಾಸ್ಟ್ ಇಲ್ಲೊಂದಿದೆ, ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ಈ ವಿದ್ಯಾಭ್ಯಾಸದ ನಂತರ ಮಾವ ಎಂದು ಹೇಳಲು ಕಾರಣ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪದ್ಯಪಾಠಕ್ಕೆ ಬರ್ತೀನಿ. ಇಲ್ಲಿ ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅಂತಕ್ಕಂಥ ಪ್ರಶ್ನೆ. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು ಇತ್ತು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾಗೆ ಬರೋಣ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಪ್ರಶ್ನೆ ನಿಮಗೆ ರಿಪೀಟು.
ಇನ್ನು ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತಕ್ಕದ್ದನ್ನು ಕೂಡ ಕಲ್ಕೊಡ್ರಿ. ಇನ್ನು ಪೂರಕ ಪಾಠದಲ್ಲಿ ನೋಡೋದಾದರೆ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಈ ಭಗತ್ ಸಿಂಗ್ ತೆಗೆದುಕೊಂಡ ನಿರ್ಧಾರ, ಇನ್ನು ಭಗತ್ ಸಿಂಗ್ ಅಮರನಾದದ್ದು ಹೇಗೆ, ಇನ್ನು ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಉದಾತ್ತ ಚಿಂತನೆಗಳಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು, ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಅನ್ನೋದು ಸೊ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ವಚನಗಳಲ್ಲಿ 2 ಪ್ರಶ್ನೆ ಇಂಪಾರ್ಟೆಂಟು, 2ರಲ್ಲಿ 1 ಬಂದೇ ಬರ್ತದೆ. ಈ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಅಥವಾ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅನ್ನೋದನ್ನು ನೋಡಿಕೊಡ್ರಿ. ಇನ್ನು ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆ ಮಾಡ್ತಾಯಿದ್ರು ಅದು ಇಂಪಾರ್ಟೆಂಟು. ಇನ್ನು ಶುಕನಾಸನ ಉಪದೇಶಕ್ಕೆ ಬಂದರೆ ಗುರುಪದೇಶದ ಗುಣಗಳು ಅಥವಾ ರಾಜರ ಪ್ರಕೃತಿ ಹೇಗಿರ್ತದೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಪ್ರಶ್ನೆಗಳಿದ್ದಾವೆ. ಇನ್ನು ಯಾವುದೇ ಗಾದೆ ಮಾತುಗಳನ್ನೇ ಕೇಳಿದಾಗ ಇಷ್ಟು ಮೇಲಿನ ಸಾಲುಗಳನ್ನು ಕಡ್ಡಾಯವಾಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ. ತಾಳಿದವನು ಬಾಳಿಯಾವನು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತು. ಇನ್ನು ಅಲಂಕಾರಗಳನ್ನು ನೋಡ್ಕೊಡ್ರಿ. ಒಟ್ಟ ಅಲಂಕಾರಗಳನ್ನು ಉಪಮೇಯ ಉಪಮಾನ ಅವು ಬರಿಬೇಕು. ಉಪಮಾಲಂಕಾರದಲ್ಲಿ ಸಮಾನ ಧರ್ಮ ಮತ್ತು ಉಪಮಾವಾಚಕ ಪದ ಬರ್ತದೆ. ಓಕೆ, ಆಮೇಲೆ ಇದು ಲಕ್ಷಣಗಳನ್ನು ಬರಿಬೇಕು. ಇದು ಲಕ್ಷಣ ಬರೆದ್ರೇ ನಿಮಗೆ 1 ಅಂಕಗಳು ಏನಾಗಿರ್ತದಪ್ಪ ಅಂದರೆ ನಿಮಗೆ ಅಲಂಕಾರದಲ್ಲಿ ಸಿಗ್ತದೆ. ಇವೇ ಬರ್ತಾವೆ, ಸೊ ಚೆನ್ನಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ, ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಸಿಗ್ತದೆ. ಇನ್ನು ಲಘು ಗುರು ಹಾಕೋದು, ಸೊ ಅಲ್ಲಿ ಲಘು ಗುರು ಹಾಕಲಿಕ್ಕೆ 1 ಅಂಕ, ಮಾತ್ರಾ ವಿಂಗಡಣೆ ಮಾಡಲಿಕ್ಕೆ 1 ಅಂಕ, ಛಂದಸ್ಸಿನ ಬಗ್ಗೆ ಬರೀಲಿಕ್ಕೆ 1 ಅಂಕ. ವಿಶೇಷವಾಗಿ 2 ಸಾಲುಗಳಿದ್ದರೆ ನಿಮಗೆ ಕಂದ ಪದ್ಯ ಅಂತಾರೆ. ಸೊ ಫಸ್ಟ್ ಸಾಲು 12, 2ನೇ ಸಾಲಿನಲ್ಲಿ 20 ಬರಬೇಕು, ನೆನಪಿರಲಿ. ಇನ್ನು ಬಾಮಿನಿ ಷಟ್ಪದಿಯಲ್ಲಿ 14, 14, 21 + 2 ಅಂದರೆ ಗುರು, ಇದು ಬರಬೇಕು. ಓಕೆನಾ. ವಾರ್ಧಕ ಷಟ್ಪದಿಯಲ್ಲಿ 20, 20, 30 + 2 ಅಂದರೆ ಇಲ್ಲಿ 5 ಗಣ ಏನಾಗ್ತಾವಪ್ಪ ಅಂದ್ರೆ ವಾರ್ಧಕ ಷಟ್ಪದಿಯಲ್ಲಿ ಬರ್ತಾವೆ. ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಓಕೆನಾ. ಇನ್ನು 1 ಸಾಲಿತ್ತಂದ್ರೆ ಅದು ಏನಾಗಿರ್ತದಪ್ಪ ಅಂದ್ರೆ ಅಕ್ಷರಗಣಗಳಾಗಿರ್ತಾವೆ. ಇಲ್ಲಿ ಭರನ ಭಬರಲಗ ಇತ್ತಂದರೆ ಉತ್ಪಲ ಮಾಲೆ ಇರ್ತದೆ. ಆಮೇಲೆ ನಜ ಭಜ ಜಂಜರಂ ಇತ್ತಂದರೆ ಚಂಪಕ ಮಾಲೆ. ಅವೆರಡೇ ನಿಮಗೆ ಉತ್ಪಲ ಮಾಲೆ ಮತ್ತು ಚಂಪಕದಲ್ಲಿ ಬರೋದು. ಪತ್ರಲೇಖನವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇದು ಮನವಿ ಪತ್ರ ಇದೆ. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ ಮನವಿ ಪತ್ರದಲ್ಲಿ ಇಂದ ಗೆ ಸಂಬೋಧನೆ ವಿಷಯ ಪತ್ರದ ಒಡಲು ಸಮಾಪನೆ ಮಾಡಿ ಲಾಸ್ಟ್ ಭರವಿಳಾಸ ಬರೆದ್ರೆ 5 ಅಂಕ ಕೊಡ್ತಾರೆ. ಇದೇ ಫಾರ್ಮ್ಯಾಟಲ್ಲಿ ಬರೀರಿ. ನಿಮ್ಮ LBA ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನು ಗ್ರಾಮರಲ್ಲಿ ವರ್ಣಮಾಲೆ ಮೇಲೆ 1 ಪ್ರಶ್ನೆ ಇರ್ತದೆ. ಅಕ್ಷರಗಳ ಮೇಲೆ ನಾಮಪದಗಳನ್ನು ನೋಡ್ಕೊಡ್ರಿ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಅಲ್ಲಿ 1 ಅಂಕ ಇರ್ತದೆ. ಸರ್ವನಾಮನೂ ಕೂಡ ನಿಮಗೆ ಬರ್ಬೋದು. ಗುಣವಾಚಕ, ಭಾವನಾಮ, ಸಂಖ್ಯೆ, ದಿಗ್ವಾಚಕ, ಪರಿಮಾಣವಾಚಕ, ವಿಭಕ್ತಿ ಪ್ರತ್ಯಯಗಳ ಮೇಲೆ 1 ಮಾರ್ಕ್ಸು. ಹೊಸಗನ್ನಡ ಪ್ರತ್ಯಯ, ಹಳಗನ್ನಡ ಪ್ರತ್ಯಯ ಇದನ್ನು ಚೆನ್ನಾಗಿ ಕಲ್ಕೊಂಡೋಗಿ. ಇನ್ನು ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಮೇಲೆ 1 ಅಂಕ ಇರ್ತದೆ. ಸಂಧಿಗಳು ಇವು ಬಿಟ್ಟು ಬೇರೆ ಬರೋದಿಲ್ಲ. ಲೋಪ, ಆಗಮ, ಆದೇಶ, ಆಮೇಲೆ ಸವರ್ಣ, ದೀರ್ಘ, ಗುಣಸಂಧಿ, ವೃದ್ಧಿ ಸಂಧಿ, ಇದು ಸಂಸ್ಕೃತ ಸ್ವರ ಸಂಧಿ ಇದ್ದಾವೆ. ಸಮಾಸಗಳನ್ನು ಕೂಡ ಕೊಟ್ಟಿದ್ದೀನಿ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಬೇರೆ ಯಾವುದೇ ಪ್ರಶ್ನೆಗಳು ನಿಮಗೆ ಬರೋದಿಲ್ಲ. 50 ಮಾರ್ಕ್ಸ್ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ದ್ವಿರುಕ್ತಿ, ಅನುಕರಣವ್ಯಯ, ಜೋಡು ನುಡಿ ಇದು ವಾಕ್ಯದ ಪ್ರಕಾರಗಳಿತ್ತು. ಸಾಮಾನ್ಯ ವಾಕ್ಯ ಕೊಟ್ಟಿದ್ದೀನಿ, ಸಂಯೋಜಿತ ವಾಕ್ಯ ಇದೆ, ಮಿಶ್ರ ವಾಕ್ಯ. ಸ್ವಲ್ಪ ಸ್ಕ್ರೀನ್ಶಾಟ್ಗಳನ್ನು ತೊಗೊಳ್ರಿ ಅಥವಾ ಪಾಸ್ ಮಾಡಿ ನೋಡಿಕೊಂಡ್ರೆ ಖಂಡಿತವಾಗಿ ಮಾರ್ಕ್ಸ್ಗಳು ಬೀಳ್ತವೆ. ಇದು ಲೇಖನ ಚಿಹ್ನೆ, ಪೂರ್ಣ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ, ವಾಕ್ಯವೇಷ್ಟನ, ಆವರಣದ ಚಿಹ್ನೆ, ಓಕೆ, ವಿವರಣಾತ್ಮಕ ಚಿಹ್ನೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, 50 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಗ್ತದೆ.